ನಿರತ ಸುಖ ಮಗಾಯ್ತು ಕರಿಪುರದೋಳಿ ನಿರತ ಸುಖವೇ ಮಗಾಯ್ತು ಕರಿಪುರದೋಳಿ ಯಮಲೋಕ ಸೇರಿದನು ತಾಗಡೆಗೆರ ನದಿ ಯಮಲೋಕ ಸೇರಿದನು ಅರ್ಜುನ ಹೀಗೆ ಮಾರಯ್ಯ ಎಂತ ದಿನಗಳನ್ನು ನಾವು ಕಳೆದಿದ್ದೇವೆ. ರಾಜಾಧಿಕಾರಿ ಕೌರವಗಳು ನಮ್ಮನ್ನು ಅಹೋಮಾರಿ ವಿಪತ್ತಿಗೆ ಪರೀಕ್ಷೆಗೆ ಒಳಪಟ್ಟವರು ನಿಜ. ಆದರೆ ಅವೆಲ್ಲವಿಂದ ನಾವು ಪಾರಾಗಿ ಬಂದಿದ್ದೇವೆ. ಹೇಗೆ ಪಾರಾಗಿ ಬಂದಿದ್ದೇವೆ? ನಮ್ಮ ಭಾವನೂ ದೇವನೂ ಆದ ಆ ಕೃಷ್ಣ ಪರಮಾತ್ಮನ ದಯೆಯಿಂದ ಸುಖಾಂತ್ಯವನ್ನು ನಾವು ಕಂಡಿದ್ದೇವೆ. ಅಲ್ಲವಾದರೆ ನಮ್ಮ ಬಾಳು ಎಷ್ಟು ಹೀನಾಯವಾಗಿದ್ದೀತು. ಇನ್ನೊಮ್ಮೆ ಯೋಚನೆ ಮಾಡುವಾಗ ದಾಯಾದಿಗಳು ನಮ್ಮನ್ನು 13 ಮಾಸ ವನವಾಸ ಅಜ್ಞಾತವಾಸವನ್ನು ಕಳೆದುಕೊಟ್ಟಿದ್ದಾರೆ. ಅಲ್ಲಿಯೂ ನಾವು ನಮ್ಮ ಕಷ್ಟ ಸುಖಗಳನ್ನು
ಅನುಭವಿಸಿ ಕೂಡ ಅದರಲ್ಲೇ ನಾವು ತೆರಗಡೆಯಾಗಿ ಬಂದವರಲ್ಲವೇ ಭೀಮಾರ್ಜುನರಲ್ಲಿ ಹೆಚ್ಚಾಗಿ ನಾನು ಹೇಳಬೇಕಾದದ್ದು ಇಲ್ಲ. ನೀವು ಅದನ್ನು ಅನುಭವಿಸಿದವರು ಅಲ್ಲ ಮಾತ್ರ ಧರ್ಮದ ನನ್ನನ್ನ ಧರ್ಮ ಪಾಲನೆಗೆ ನೀವು ಕೂಡ ಧರ್ಮದ ಹಾದಿಯಲ್ಲೇ ಸಾಗಿ ಬಂದವರು. ಹೆಚ್ಚೇಕೆ ಅಣ್ಣನಾದ ನನ್ನನ್ನು ನೆರಳನಂತೆ ಹಿಂಬಾಲಿಸಿದವರು ನೀವು. ಇಲ್ಲವಾದರೆ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದೇವೆ ನಾವು. ಹಿಂದೆ ಯೋಚನೆ ಮಾಡಿ, ನಮ್ಮಲ್ಲಿ ಕಾದಾಡಿದವರು ಸಾಮಾನ್ಯರೇ. ನಮ್ಮ ಅಜ್ಜಯ್ಯ ಭೀಷ್ಮಾಚಾರ್ಯರು ನಮಗೆ ವಿದ್ಯೆಗಳನ್ನು ಬುದ್ಧಿಗಳನ್ನು ಕಲಿಸಿಕೊಟ್ಟವರು. ಅವರು ನಮ್ಮಲ್ಲಿ ಘನಕೋರ ಕಾಳಗವನ್ನು ಕೊಟ್ಟಾಗ ಅವರನ್ನು ನಾವು ಅನಿವಾರ್ಯವಾಗಿ ಮಣಿಸಲೇಬಾಯಿತು. ಇಲ್ಲ, ಭಾರ್ಗವ ಪರಶುರಾಮ ಅವರು ಸಾಮಾನ್ಯರೇ. ಮೂರು ಲೋಕದಲ್ಲಿಯೂ ಹೆಸರನ್ನು ಪಡೆದವರು ಭಾರ್ಗವ ಪರಶುರಾಮರು. ಅವರಿಂದಲೂ ನಾವು ಯುದ್ಧವನ್ನು ಮಾಡಬೇಕಾದ ಪ್ರಸಂಗ ನಮ್ಮ ಪಾಲಿಗೆ ಬಂತು. ಆದರೂ ಗುರು ಹಿರಿಯರು ಎಂಬ ಧರ್ಮವನ್ನು ಲೆಕ್ಕಿಸಿಕೊಂಡು ನಾವು ಯುದ್ಧವನ್ನು ಮಾಡಬೇಕಾಯಿತು. ಮುಂದೆ ನಮ್ಮ ಮಾವ ಮಾತಾಧಿಪತಿ ಶಲ್ಯಭೂಪತಿಯು ನಮ್ಮಲ್ಲಿ ಘೋರಾಂತು ಕಾಳಗವನ್ನು ಕೊಟ್ಟಾಗ ಸಮರ್ಥರಾಗಿ ನಾವು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಹೆಚ್ಚೆಗೆ ಯುದ್ಧದ ನಂತರ ನಮಗರಿವಾಯಿತು ನಮ್ಮ ಸಹೋದರ ಕರ್ಣ, ಮಹಾಕಲಿ ಕರ್ಣ. ಅವನನ್ನು ನಾವು ಯುದ್ಧದಲ್ಲಿ ಘಾತಿಸುವಂತ ಕಾಲ ಬಂತಲ್ಲ. ಆದರೂ ನಾವು ಧರ್ಮದಕ್ಷಿಗಳಾಗಿ ಧರ್ಮ ಬದುಕಲ್ಲಿ ನಡೆದವರು. ನನ್ನ ಮಾತನ್ನು ನಾವು ಕೂಡ ಮೀರಿದವರಲ್ಲ. ನನ್ನ ವಾಕ್ಯವೇ ಪರಿಪಾಲನೆ ವಾಕ್ಯ. ನಮ್ಮ ಹಾದಿಯಲ್ಲಿ ನಡೆದು ಬಂದವರು ನೀವುಗಳು. ಅರ್ಜುನ ಭೀಮಾದಿ ನಕಲ ಸಹದೇವರೇ, ಇದಕ್ಕೆಲ್ಲ ಕಾರಣಕರ್ತನು ಈಗಾಗಲೇ ನಾನು ಹೇಳಿದಾಗೆ ಆ ಪರಮಾತ್ಮ ನಮ್ಮಲ್ಲಿ ಎಷ್ಟು ಬಲವಿದ್ದಾರೆ ಏನಂತೆ ಎಲ್ಲದಕ್ಕೂ ವಿಧಿ ನಿಯಮ ಉಂಟು ನೋಡಿ. ನಾವು ಬಲವುಳ್ಳವರಾದರೂ ಕೂಡ, ಧರ್ಮದಲ್ಲಿ ನಡೆದವರಾದರೂ ಕೂಡ, ನಮ್ಮಲ್ಲಿ ಬಲ ಪ್ರದರ್ಶನ ಇದ್ದರೂ ಕೂಡ ದೈವ ಬಲವೊಂದು ಇದ್ದರೆ ಸಾಧಿಸಿದ ಕೆಲಸವನ್ನು ನಿಧಾನವಾಗಿ ಮಾಡಬಹುದಂತೆ. ಇದಕ್ಕೆಲ್ಲ ನಾವು ನಿದರ್ಶನಗಳಾಗಿದ್ದೇವೆ. ನಮ್ಮ ಮಾನವೀಯತೆಯ ಧರ್ಮವನ್ನು ನಾವು ಪಾಲಿಸಿಕೊಂಡಿದ್ದೇವೆ. ಸತ್ಯ ಧರ್ಮದಿಂದ ನಾವು ಇದುವರೆಗೆ ಬಾಳಿ ಬಂದಿದ್ದೇವೆ. ಆದ ಕಾರಣ ಘನಘೋರವಾದ 13 ಲಕ್ಷ ಸೈನ್ಯ ಗೌರವಿಸುತ್ತಿದ್ದರೂ ಕೂಡ ನಮ್ಮಲ್ಲಿದ್ದದ್ದು ಬರೀ 7 ಲಕ್ಷ ಸೈನ್ಯ. ಆದರೂ ಅವರನ್ನು ನಾವು ಹಂತದಲ್ಲಿ ನಾವು ಸೋಲಿಸಿ ಈ ಹಸ್ತಿನಾವತಿಯ ಅಧಿಕಾರ ಗದ್ದುಗೆಯನ್ನು ಸ್ವೀಕರಿಸಿದ್ದೇವೆ. ಅದಕ್ಕೆಲ್ಲ ಕಾರಣಕರ್ತ ಆ ಕೃಷ್ಣ ಪರಮಾತ್ಮ. ಇದನ್ನು ಆಲೋಚನೆ ಮಾಡುವಾಗ ಯಾವ ದಾರಿಯಲ್ಲಿ ನಾವು ನಡೆದು ಬಂದಿದ್ದೇವೆ ನಮ್ಮ ಅನುಭವಗಳನ್ನು ಹೇಳಬಲ್ಲಿರಾ? ಅರಸನೇ ನಿನಗೂ ಅರಸನೇ ನಿನಗೂ ಪೀತಾಂಬರ ಯಮಗಣೋ ದಿನದಿ ಪೀತಾಂಬರ ಅನುದಿನದಿ ಪರಿಹರಿಸಿ ಪೊರೆದ ಸಣ್ಣವನಾದರೂ ಕೂಡ ಏನು ಬಹಳ ಬುದ್ಧಿಯುಳ್ಳವನು. ಹೆಚ್ಚಿಗೆ ಮಾತಾಡದೆ ಅಣ್ಣ ತಮ್ಮಂದರಿಗೆ ಅನ್ಯೋನ್ಯವಾಗಿ ಅವರ ಹಾದಿಯಲ್ಲೇ ನಡೆದವನು ಏನೊಂದು ನಾನು ಬಲ್ಲೆ. ಏನಾಯ್ತು? ಬಹಳ ಸಂತೋಷದಲ್ಲಿ ಇದ್ದೇನೆ. ನೀನು ಆ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಿನ್ನಗೆ ಬಾಯಿ ಬಾರದಾಗಿ ಹೋಯ್ತಲ್ಲ. ಇರಲಿ ಚಿಕ್ಕವ ಸಹದೇವ, ನಿನ್ನ ಅನಿಸಿಕೆ ಹೇಗಿದೆ? ನೆಲೆಗಿಲ್ಲ ನೋವಿಗೆ ಕೊಲುವರೆ ಕಾವರೆ जलज नेत्र में भाग्यनो कावर जलज नेत्र में भाग्यनो अलविंद मनदि निश्चलनाಗಿ ಸ್ಮರಿಸಲು ನಲವಿಂದ ಮನದಿ ನಿಶ್ಚಲನಾಗಿ ಸ್ಮರಿಸಲು ಸಾವನು ದಿವೆ ಜನ
ಭಾಗ್ಯನ ಜಲಜನೇತ್ರನೇ ಭಾಗ್ಯನ ಅಣ್ಣ. ಅಣ್ಣ ಏನು? ಮೊದಲಾಗಿ ವಂದಿಸಿಕೊಂಡಿದ್ದೆ. ಶುಭವಾಗಲಿ. ಮನುಜನಾಗಿ ಹುಟ್ಟು ಅಂತಾದರೆ ಹ? ಸಾವು ಕಟ್ಟಿಟ್ಟ ಬುದ್ಧಿ. ಸರಿ ಅಲ್ವೇ? ಈ ದೇಹ ನಶ್ವರ. ಹ? ಯಾವತ್ತಾದರೂ ಒಂದು ದಿನ ಈ ದೇಹ ನಶಿಸಲೇಬೇಕು. ಹೌದು. ನಾವು ಆ ಜಲಜನೇತ್ರನನ್ನು ಹ? ನಿಷ್ಕಲ್ಮಶ ಮನಸ್ಸಿನಿಂದ ಸ್ಮರಿಸಿದ್ದೆ ಹೌದು ಅಂತಾದರೆ ಆತ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಓಹೋ. ಆ ಶ್ರೀಹರಿಯು ನಮ್ಮ ಕರ ಬಿಡಿದು ಸಲಹುತ್ತಾನೆ. ಹಾಗಾಗಿ ಹ? ಚಿಂತೆಯನ್ನು ಬಿಡು. ಅಗ್ರಜ. ಹೊರಗೆ